ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ರೀನ್ ಇಂಕ್ ಅಕಾಡೆಮಿ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರುವಂತಹ ಸೆಂಟ್ರಲ್ ಗೌರ್ಮೆಂಟ್ ನ ಸಂಸ್ಥೆ ಆಗಿರುವ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂದ್ರೆ BIS ಆರ್ಗನೈಸೇಷನ್ ಇಂದ ಕಾಲಾಗಿರುವ 345 ಜಾಬ್ ವೇಕೆನ್ಸಿಗಳ ಬಗ್ಗೆ. ಹೌದು, ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂದ್ರೆ ಇನ್ ಶಾರ್ಟ್ ಆಗಿ BIS ಅಂತ ಕರೀತೇವೆ. BIS ಇಂದ ಟೋಟಲ್ ಆಗಿ 345 ಹುದ್ದೆಗಳು ಖಾಲಿ ಆಗಿರುವಂತದ್ದು. ಈ 345 ಹುದ್ದೆಗಳು ಗ್ರೂಪ್ ಎ, ಬಿ ಹಾಗೂ ಸಿ ಲೆವೆಲ್ ನ ಪೋಸ್ಟ್ ಗಳಾಗಿರ್ತವೆ. ಸೊ ಹಾಗಾದ್ರೆ ಯಾವ ಗ್ರೂಪ್ ಗೆ ಎಷ್ಟು ಪೋಸ್ಟ್ ಗಳ ಕಾಲ ಆಗಿದೆ ಹಾಗೂ ಈ ಪೋಸ್ಟ್ ಗಳಿಗೆ ಅಪ್ಲೈ ಮಾಡ್ಲಿಕ್ಕೆ ಇರಬೇಕಾದಂತಹ ಮಿನಿಮಮ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನು ಹಾಗೂ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಇರುವಂತಹ ಪ್ರಾರಂಭ ಮತ್ತು ಕೊನೆಯ ದಿನಾಂಕ ಏನು ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಈ ಒಂದು ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ವೇಕೆನ್ಸಿ ಲಿಸ್ಟ್ ನ ನೋಡೋದಾದ್ರೆ, ಮೊದಲನೇದಾಗಿ ಗ್ರೂಪ್ ಎ ಹುದ್ದೆಗಳಿಗೆ, ಗ್ರೂಪ್ ಎ ರಿಲೇಟೆಡ್ ಪೋಸ್ಟ್ ಗಳಿಗೆ ಇರುವಂತಹ ವೇಕೆನ್ಸೀಸ್ ನೀವು ನೋಡೋದಾದ್ರೆ Assistant Director in Administration and Finance, Assistant Director in Marketing and Consumer Affairs, and Assistant Director in Hindi. ಸೊ ಇವೆ ಮೂರು ಕೂಡ ಗ್ರೂಪ್ ಎ ಲೆವೆಲ್ ನ ಹುದ್ದೆಗಳಾಗಿದ್ದು, ಪ್ರತಿಯೊಂದು ಹುದ್ದೆಗೂ ತಲಾ ಒಂದು ಪೋಸ್ಟ್ ಇರುವಂತದ್ದು. ಸೊ ಮೊದಲನೇದು ಅಸಿಸ್ಟೆಂಟ್ ಡೈರೆಕ್ಟರ್ ಇರುವಂತದ್ದು ಓನ್ಲಿ EWS ಎಕನಾಮಿಕ್ ವೀಕರ್ ಸೆಕ್ಷನ್ಸ್ ಅಲ್ಲಿ. ಇನ್ನು ಉಳಿದಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಮಾರ್ಕೆಟಿಂಗ್ ಅಂಡ್ ಕನ್ಸ್ಯೂಮರ್ಸ್ ಅಫೇರ್ಸ್ ಇರುವಂತದ್ದು ನಿಮಗೆ OBC ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಇನ್ನು ಮೂರನೇದು ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಹಿಂದಿ ಲ್ಯಾಂಗ್ವೇಜ್ ನ ಸ್ಪೆಷಲಿಸ್ಟ್ ಆಗಿರುವಂತಹ ಅಸಿಸ್ಟೆಂಟ್ ಡೈರೆಕ್ಟರ್ ಪೊಸಿಷನ್ ಇರುವಂತದ್ದು UR ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ. ಸೊ ಈ ಒಂದು ಪೊಸಿಷನ್ಸ್ಗೆ ಕ್ಯಾಟಗರಿ ವೈಸ್ ಯಾರಿದ್ದಾರೆ ಅವರು ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ. ಹಾಗೂ ಇದರ ಎಜುಕೇಶನ್ ಕ್ವಾಲಿಫಿಕೇಶನ್ ಮತ್ತೆ ಎಕ್ಸ್ಪೀರಿಯನ್ಸ್ ನೋಡ್ಬೇಕಾಗತ್ತೆ. ಅದನ್ನ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡೋಣ. ಇನ್ನು ಗ್ರೂಪ್ ಬಿ ಹುದ್ದೆಗಳನ್ನ ನೋಡಿದ್ರೆ, ಗ್ರೂಪ್ ಬಿ ಯಲ್ಲೂ ಕೂಡ ನಿಮ್ಗೆ 3 ಹುದ್ದೆಗಳಿದೆ. ಇಲ್ಲಿ ಗ್ರೂಪ್ ಬಿ ಹುದ್ದೆಗಳನ್ನ ನಿಮ್ಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ಸ್ ಪೋಸ್ಟ್ ಗಳಿಗೂ ಕೂಡ ಇಲ್ಲಿ ಗ್ರೂಪ್ ಬಿ ಹುದ್ದೆಗಳು ಇರುವಂತದ್ದು. ಮೊದಲನೇದಾಗಿ ನಾವು ಗ್ರೂಪ್ ಬಿ ಹುದ್ದೆಗಳನ್ನ ನೋಡೋದಾದ್ರೆ, ಇಲ್ಲಿ ಪರ್ಸನಲ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಅಸಿಸ್ಟೆಂಟ್ ಕಂಪ್ಯೂಟರ್ ಏಡೆಡ್ ಡಿಸೈನ್, ಈ 3 ಹುದ್ದೆಗಳು ನಿಮಗೆ ಗ್ರೂಪ್ ಬಿ ಹುದ್ದೆಗಳು ಬರ್ತವೆ. ಇನ್ನು ಪರ್ಸನಲ್ ಅಸಿಸ್ಟೆಂಟ್ ನೋಡೋದಾದ್ರೆ ಟೋಟಲ್ ಆಗಿ 27 ವೇಕೆನ್ಸೀಸ್ ಗಳಿರುವಂತದ್ದು. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ನೋಡಿದ್ರೆ ಟೋಟಲ್ ಆಗಿ 43 ವೇಕೆನ್ಸೀಸ್ ಇರುವಂತದ್ದು. ಹಾಗೂ ಅಸಿಸ್ಟೆಂಟ್ ಇನ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ನೋಡೋದಾದ್ರೆ ಟೋಟಲ್ ಆಗಿ 1 ವೇಕೆನ್ಸಿ, ಅದು ಕೂಡ ಅನ್ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಇರುವಂತಹ ವೇಕೆನ್ಸಿ ಆಗಿರ್ತದೆ. ಇನ್ನು ಗ್ರೂಪ್ ಸಿ ಹುದ್ದೆಗಳನ್ನ ನೀವು ನೋಡೋದಾದ್ರೆ, ಗ್ರೂಪ್ ಸಿ ಅಲ್ಲಿ ಅಗೇನ್ 3 ಡಿಫ್ರೆಂಟ್ ಕ್ಯಾಟಗರಿ ಪೊಸಿಷನ್ಸ್ ಇರುವಂತದ್ದು. ಒಂದು ಸ್ಟೆನೋಗ್ರಾಫರ್, ಎರಡನೇದು ಸೀನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್, ಮೂರನೇದು ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್. ಸೊ ನೀವು ಟೋಟಲ್ ವೇಕೆನ್ಸೀಸ್ ಗಳನ್ನ ನೋಡೋದಾದ್ರೆ, ಸ್ಟೆನೋಗ್ರಾಫರ್ಗೆ ಇರುವಂತದ್ದು 19 ವೇಕೆನ್ಸಿ ಅಂಡ್ ಸೀನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಗೆ ಇರುವಂತದ್ದು 128 ವೇಕೆನ್ಸೀಸ್ ಮತ್ತು ಜೂನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಗೆ ಇರುವಂತದ್ದು 78 ವೇಕೆನ್ಸೀಸ್ಗಳು ಇಲ್ಲಿ. ಇನ್ನು ಉಳಿದಾಗ ನೀವು ಲ್ಯಾಬ್ ಟೆಕ್ನಿಷಿಯನ್ಸ್ ನೋಡೋದಾದ್ರೆ, ಲ್ಯಾಬ್ ಟೆಕ್ನಿಷಿಯನ್ಸ್ ಗ್ರೂಪ್ ಬಿ ಹುದ್ದೆಗಳಾಗಿದ್ದು, ಟೋಟಲ್ ಆಗಿ 27 ವೇಕೆನ್ಸಿ ಇರುವಂತದ್ದು. ಸೊ ಈ ಒಂದು 27 ವೇಕೆನ್ಸೀಸ್ಗಳು ಅಲ್ಲಿ 16 ಅನ್ರಿಸರ್ವ್ಡ್ ಕ್ಯಾಟಗರಿ, 2 ಎಕನಾಮಿಕ್ ವೀಕರ್ ಸೆಕ್ಷನ್, 1 SC, 1 ST ಮತ್ತು ಒಂದು OBC ಇರುವಂತದ್ದು. ಸೊ ನೀವು ಅಪ್ಲೈ ಮಾಡ್ಬೇಕಾದ್ರೆ ದಯವಿಟ್ಟು ನಿಮ್ಮ ಒಂದು ಕ್ಯಾಟಗರಿ ನೋಡ್ಕೊಂಡು ನೀವು ಅದಕ್ಕೆ ಎಲಿಜಿಬಲ್ ಆಗಿದ್ದೀರಾ ಅನ್ನೋದನ್ನ ನೋಡ್ಬಿಟ್ಟು ಅಪ್ಲೈ ಮಾಡ್ಬೇಕಾಗತ್ತೆ. ಇನ್ನು ಉಳಿದಾಗ ಡಿಸಿಪ್ಲೈನ್ ವೈಸ್ ನೋಡಿದ್ರೆ, ಸೊ ಈ ಲ್ಯಾಬ್ ಟೆಕ್ನಿಷಿಯನ್ಸ್ ಅಲ್ಲಿ 3 ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಬರೋದ್ರಿಂದ ಮೆಕ್ಯಾನಿಕಲ್, ಕೆಮಿಕಲ್, ಮೈಕ್ರೋಬಯಾಲಜಿ. ಸೊ ಮೆಕ್ಯಾನಿಕಲ್ ಅಲ್ಲಿ 13 ವೇಕೆನ್ಸಿ, ಕೆಮಿಕಲ್ ಅಲ್ಲಿ 12 ವೇಕೆನ್ಸಿ ಮತ್ತು ಮೈಕ್ರೋಬಯಾಲಜಿಲಿ ತಲಾ 2 ವೇಕೆನ್ಸಿಗಳು ಇರುವಂತದ್ದು. ಇನ್ನು ಕೊನೆಯದಾಗಿ ಗ್ರೂಪ್ ಸಿ ಹುದ್ದೆಗಳನ್ನ ನೀವು ನೋಡೋದಾದ್ರೆ, ಗ್ರೂಪ್ ಸಿ ಹುದ್ದೆಗಳಲ್ಲಿ ಅಗೇನ್ ಡಿಸಿಪ್ಲೈನರಿ ವೈಸ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಟೋಟಲ್ ಆಗಿ 18 ವೇಕೆನ್ಸಿ ಇರುವಂತದ್ದು. ಈ 18 ವೇಕೆನ್ಸೀಸ್ ಗಳನ್ನ ಹೀಗೆ ಸ್ಪ್ಲಿಟ್ ಮಾಡಿದ್ದಾರೆ. ಕಾರ್ಪೆಂಟರ್ ಅಲ್ಲಿ 7, ವೆಲ್ಡರ್ 1, ಪ್ಲಂಬರ್ 2, ಫಿಟ್ಟರ್ 5 ಮತ್ತು ಎಲೆಕ್ಟ್ರಿಷಿಯನ್ ಅಂಡ್ ವೈರ್ಮ್ಯಾನ್ 3. ಟೋಟಲ್ 18 ವೇಕೆನ್ಸಿ ಇರುವಂತದ್ದು ಇಲ್ಲಿ. ಓಕೆ, ಸೊ ಲಾಸ್ಟ್ ಗೆ ಟೆಕ್ನಿಷಿಯನ್ಸ್ ಇನ್ ಎಲೆಕ್ಟ್ರಿಷಿಯನ್ ಅಂಡ್ ವೈರ್ಮ್ಯಾನ್ ಆಗಿ 1 ವೇಕೆನ್ಸಿ ಇರುವಂತದ್ದು. ಇದು ಕೂಡ ಗ್ರೂಪ್ ಸಿ ನ ಹುದ್ದೆ ಆಗುತ್ತೆ. ಸೀನಿಯರ್ ಟೆಕ್ನಿಷಿಯನ್ ಅಂಡ್ ಟೆಕ್ನಿಷಿಯನ್ಸ್ ಇವೆರಡು ಕೂಡ ಗ್ರೂಪ್ ಸಿ ನ ಹುದ್ದೆಗಳು ಆಗಿರ್ತವೆ. ಇನ್ನು ಮೇಜರ್ ಆಗಿ ನೀವು ತಲೆಯಲ್ಲಿ ಇಟ್ಕೊಳ್ಬೇಕಂತ ಇನ್ನೊಂದು ಅಂಶ ಏನಂತ ಹೇಳಿದ್ರೆ ಏಜ್. ಓಕೆ, ದ ಮ್ಯಾಕ್ಸಿಮಮ್ ಏಜ್ ಫಾರ್ ದ ಗ್ರೂಪ್ ಎ ಕ್ಯಾಟಗರಿ, ಗ್ರೂಪ್ ಎ ನ ಪೋಸ್ಟ್ ಗಳ ನೀವು ಅಪ್ಲೈ ಮಾಡ್ತೀರಿ ಅಂದ್ರೆ ಮ್ಯಾಕ್ಸಿಮಮ್ ಏಜ್ ಬಂದ್ಬಿಟ್ಟು ಎಲ್ಲ 3 ಪೋಸ್ಟ್ಗೂ 35 ವರ್ಷ ಇರುವಂತದ್ದು. ಇನ್ನು ಉಳಿದಾಗೆ ಗ್ರೂಪ್ ಬಿ ಹುದ್ದೆಗಳಿಗೆ ಮ್ಯಾಕ್ಸಿಮಮ್ ಏಜ್ ಇದು ಯಾವುದೇ ಒಂದು ರಿಲ್ಯಾಕ್ಸೇಷನ್ ನ ಸೇರಿ ಅಲ್ಲ, ರಿಲ್ಯಾಕ್ಸೇಷನ್ ನ ಹೊರತುಪಡಿಸಿರುವಂತದ್ದು ಗ್ರೂಪ್ ಬಿ ಹುದ್ದೆಗಳಿಗೆ 30 ವರ್ಷ ವಿತೌಟ್ ರಿಲ್ಯಾಕ್ಸೇಷನ್ ಅಂಡ್ ಗ್ರೂಪ್ ಸಿ ಹುದ್ದೆಗಳಿಗೆ 27 ವರ್ಷ ವಿತೌಟ್ ರಿಲ್ಯಾಕ್ಸೇಷನ್. ಓಕೆ, ಇಲ್ಲಿ ಗ್ರೂಪ್ ಬಿ ಅಲ್ಲಿ ಆಲ್ರೆಡಿ ನಾನು ಹೇಳಿದಾಗೆ 30 ವರ್ಷ, ಇದು ಕೂಡ ಗ್ರೂಪ್ ಬಿ. ಅಂಡ್ ಇಲ್ಲಿ ಗ್ರೂಪ್ ಸಿ ಹುದ್ದೆಗಳಿಗೆ ಅಗೇನ್ 27 ವರ್ಷ ವಯೋಮಿತಿ ಇರುವಂತದ್ದು. ಇದು ಯಾವುದೇ ಒಂದು ಅಡಿಷನಲ್ ರಿಸರ್ವೇಶನ್ ನ ಆಡ್ ಮಾಡಿದಾಗೆ.
ಇನ್ನು ಈ ಒಂದು ಪೋಸ್ಟ್ಗಳಿಗೆ ಸಂಬಂಧಪಟ್ಟಾಗೆ ನಾವು ಎಜುಕೇಶನಲ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಗ್ರೂಪ್ ಎ ಹುದ್ದೆಗಳಾದಂತಹ ಅಸಿಸ್ಟೆಂಟ್ ಡೈರೆಕ್ಟರ್ ನ ಪೊಸಿಷನ್ಸ್ಗೆ ಇಲ್ಲಿ ಮಾಸ್ಟರ್ ಡಿಗ್ರಿನ ಕೇಳಿರುವಂತದ್ದು. ಓಕೆ, ಪರ್ಟಿಕ್ಯುಲರ್ ಆಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಫಿನಾನ್ಸ್ ಅಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಅಥವಾ ಕಾಸ್ಟ್ ಅಂಡ್ ವರ್ಕ್ಸ್ ಅಕೌಂಟೆಂಟ್ ಅಥವಾ ಸಬಾರ್ಡಿನೇಟ್ ಅಕೌಂಟೆಂಟ್, ಸರ್ವಿಸ್ ಅಕೌಂಟೆಂಟ್, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಸ್, ಓಕೆ, ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಅದರ ಜೊತೆಗೆ 3 years ಇನ್ ಎಕ್ಸ್ಪೀರಿಯನ್ಸ್ ಕೇಳಿರುವಂತದ್ದು. ಇನ್ನು ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಸೇಮ್ ಮಾಸ್ಟರ್ ಇನ್ ಬಿಸ್ನೆಸ್, ಮಾಸ್ಟರ್ ಡಿಗ್ರಿ ಆರ್ ಪೋಸ್ಟ್ ಗ್ರಾಜುಯೇಟ್ ಇನ್ ಮಾಸ್ ಕಮ್ಯುನಿಕೇಶನ್ಸ್ ಆರ್ ಮಾಸ್ಟರ್ ಡಿಗ್ರಿ ಆರ್ ಪೋಸ್ಟ್ ಗ್ರಾಜುಯೇಟ್ ಇನ್ ಡಿಪ್ಲೊಮಾ ಇನ್ ಸೋಷಿಯಲ್ ವರ್ಕ್ and 5 years of experience in the field of marketing or mass communication, social works in general government, state government or union territory governments. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ ಗಳನ್ನ ಕೇಳಿರುವಂತದ್ದು ಇವುಗಳು ಗ್ರೂಪ್ ಎ ಹುದ್ದೆಗಳಿಗೆ. ಸೊ ಇನ್ನು ನೀವು ಗ್ರೂಪ್ ಬಿ ನೋಡೋದಾದ್ರೆ ಪರ್ಸನಲ್ ಅಸಿಸ್ಟೆಂಟ್ ಪೊಸಿಷನ್ಗೆ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಮೊದಲನೇದಾಗಿ ಡಿಗ್ರಿ ಆಗಿರಬೇಕು. ಎರಡನೇದು ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ತಗೊಳ್ತಾರೆ. ಸೊ ಈ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಲ್ಲಿ ನೀವು ಇಂಗ್ಲಿಷ್ ಅಥವಾ ಹಿಂದಿ ಟೈಪ್ ಮಾಡ್ಲಿಕ್ಕಿರತ್ತೆ. ಇಂಗ್ಲಿಷ್ ಆದ್ರೆ 35 words per minute ನೀವು ಟೈಪ್ ಮಾಡಬೇಕು, 35 words per minute. ಅದೇ ನೀವು ಇದು ಇಂಗ್ಲಿಷ್ಗೆ. ಇನ್ನು ಹಿಂದಿ ಆದ್ರೆ ನೀವು 30 words per minute ನ ಟೈಪ್ ಮಾಡುವಂತ ಒಂದು ಕೆಪಬಿಲಿಟಿ ಇರಬೇಕು ಈ ಒಂದು ಪರ್ಸನಲ್ ಅಸಿಸ್ಟೆಂಟ್ ಪೊಸಿಷನ್ಸ್ಗೆ ಗ್ರೂಪ್ ಬಿ ಗೆ ನೀವು ಅಪ್ಲೈ ಮಾಡೋದು ಆದ್ರೆ. ಸೊ ಈ ಒಂದು ಪೊಸಿಷನ್ಸ್ಗೆ ಯಾವುದೇ ಪ್ರೀ ಎಕ್ಸಿಸ್ಟಿಂಗ್ ಎಕ್ಸ್ಪೀರಿಯನ್ಸ್ ನ ಕೇಳಿರಲ್ಲ ಇಲ್ಲಿ. ಇನ್ನು ಉಳಿದಾಗೆ ನೀವು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ನ ನೋಡೋದಾದ್ರೆ ಅಗೇನ್ ಇಲ್ಲಿ ಕೂಡ ಬ್ಯಾಚುಲರ್ ಡಿಗ್ರಿ ಆಗಿರಬೇಕು ಫ್ರಮ್ ದ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಎರಡನೇದು ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರಬೇಕು. ಸೇಮ್ ನಾವಿಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡಿದೀವಿ ಅದೇ ಟೆಸ್ಟ್ ಇಲ್ಲಿ ಕೂಡ ನೀವು ಕೊಡ್ಬೇಕಾಗತ್ತೆ. ಇನ್ನು ಅಸಿಸ್ಟೆಂಟ್ ಇನ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ನೋಡೋದಾದ್ರೆ ಸೊ ಕಂಪ್ಯೂಟರ್ ಏಡೆಡ್ ಡಿಸೈನ್ ಕ್ಯಾಡ್ ಅಂತ ಕರಿತೀರಾ ನೀವು. ಸೊ ಅಸಿಸ್ಟೆಂಟ್ ಇನ್ ಕ್ಯಾಡ್ ಅಲ್ಲಿ ನೋಡೋದಾದ್ರೆ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ವಿತ್ 5 years ಎಕ್ಸ್ಪೀರಿಯನ್ಸ್ ಇನ್ ಆಟೋ ಕ್ಯಾಡ್. ಸೊ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ಆಗಿರಬೇಕು ಮತ್ತು 5 years ಎಕ್ಸ್ಪೀರಿಯನ್ಸ್ ಇನ್ ಆಟೋ ಕ್ಯಾಡ್ ಅಥವಾ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ವಿತ್ 5 years ಎಕ್ಸ್ಪೀರಿಯನ್ಸ್ ಆಟೋ ಕ್ಯಾಡ್ ಅಂಡ್ ಡ್ರಾಫ್ಟ್ಮ್ಯಾನ್ಶಿಪ್ ಇನ್ ದ ರಿಲೆವೆಂಟ್ ಡಿಸಿಪ್ಲಿನ್. ಮೂರನೇದು ಡಿಪ್ಲೊಮಾ ಇನ್ ಇಂಜಿನಿಯರಿಂಗ್ ಇನ್ ಸಿವಿಲ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ವಿತ್ 5 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಆಟೋ ಕ್ಯಾಡ್. ಸೊ ಈ ಮೂರಲ್ಲಿ ನೀವು ಯಾವ್ದಾದ್ರು ಒಂದು ಕ್ವಾಲಿಫಿಕೇಶನ್ ಹೊಂದಿದ್ರು ಕೂಡ ಈ ಒಂದು ಪೊಸಿಷನ್ಸ್ಗೆ ನೀವು ಅಪ್ಲೈ ಮಾಡಬಹುದು. ನೆಕ್ಸ್ಟ್ ಗ್ರೂಪ್ ಸಿ ಹುದ್ದೆಗಳನ್ನ ನೀವು ನೋಡೋದಾದ್ರೆ ಮೊದಲನೇದಾಗಿ ಸ್ಟೆನೋಗ್ರಾಫರ್. ಸೊ ಬ್ಯಾಚುಲರ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಫಸ್ಟ್ ಅಂಡ್ ಫಾರ್ಮೋಸ್ಟ್. ಎರಡನೇದು ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ನೀವು ಮಾಡಬೇಕು. ಮೂರನೇದು ಶಾರ್ಟ್ ಹ್ಯಾಂಡ್ಸ್ ಟೆಸ್ಟ್. ಓಕೆ, ಸೇಮ್ ಟೆಸ್ಟ್ ಅಂದ್ರೆ 35 words per minute ಇನ್ ಇಂಗ್ಲಿಷ್ ಅಲ್ಲಾದ್ರೆ ಅಂಡ್ ಹಿಂದಿ ಆದ್ರೆ 30 words per minute ನೀವು ಇಲ್ಲಿ ಟೈಪ್ ಮಾಡ್ಲಿಕ್ಕೆ ಕೇಪಬಲ್ ಆಗಿರ್ಬೇಕಾಗತ್ತೆ. ನೆಕ್ಸ್ಟ್ ಸೀನಿಯರ್ ಸೆಕ್ರೆಟೇರಿಯೇಟ್ ಅಸಿಸ್ಟೆಂಟ್ ಪೊಸಿಷನ್ ನೋಡೋದಾದ್ರೆ ಬ್ಯಾಚುಲರ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಕ್ವಾಲಿಫೈಯಿಂಗ್ ಟೆಸ್ಟ್ ಇನ್ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಆಫ್ ಐದರ್ ಕ್ವಾಲಿಫೈಯಿಂಗ್ ಟೆಸ್ಟ್ ಇನ್ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ, ಅದರಲ್ಲಿ ವರ್ಡ್ ಪ್ರೊಸೆಸಿಂಗ್ ಟೆಸ್ಟ್, ಟೆಸ್ಟ್ ಇನ್ ಸ್ಪ್ರೆಡ್ ಶೀಟ್, ಎಕ್ಸೆಲ್ ರಿಲೇಟೆಡ್ ಟೆಸ್ಟ್ ಆಗಿರುತ್ತದೆ. ಇನ್ನು ಟೆಸ್ಟ್ ಇನ್ ಪವರ್ ಪಾಯಿಂಟ್, ಈ ಮೂರನ್ನು ಕೂಡ ಇಲ್ಲಿ ಕಂಪ್ಯೂಟರ್ ಪ್ರೊಫಿಷಿಯನ್ಸಿಯಲ್ಲಿ ತಗೊಳ್ಳುವಂಥದ್ದು. ನಾಲ್ಕನೇದಾಗಿ ಜೂನಿಯರ್ ಸೆಕ್ರೆಟೇರಿಯೇಟಿ ಪೊಸಿಷನ್ಸ್ ನೀವು ನೋಡೋದಾದ್ರೆ ಬ್ಯಾಚುಲರ್ ಡಿಗ್ರಿ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ಅದಂತ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಡೆಫಿನೆಟ್ಲಿ ಇರುತ್ತೆ. ನೆಕ್ಸ್ಟ್ ಟೈಪಿಂಗ್ ಟೆಸ್ಟ್, ಅಗೇನ್ ದ ಸೇಮ್ 35 words and 30 words. ಇಟ್ ಈಸ್ ಫಾರ್ ಇಂಗ್ಲಿಷ್ ಅಂಡ್ ಇಟ್ ಈಸ್ ಫಾರ್ ಹಿಂದಿ. ಇನ್ನು ನಾವು ಟೆಕ್ನಿಕಲ್ ಅಸಿಸ್ಟೆಂಟ್ ಪೊಸಿಷನ್ ನೋಡೋದಾದ್ರೆ ಫಾರ್ ಮೆಕ್ಯಾನಿಕಲ್ ಡಿಸಿಪ್ಲಿನ್ ಅಲ್ಲಿ ನೋಡೋದಾದ್ರೆ 3 years ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ವಿತ್ ಮಿನಿಮಮ್ 60% ಮಾರ್ಕ್ಸ್. ಓಕೆ, 3 years ಡಿಪ್ಲೊಮಾ ಆಗಿರಬೇಕು ಮೆಕ್ಯಾನಿಕಲ್ ಅಲ್ಲಿ ವಿತ್ ಮಿನಿಮಮ್ 60% ಮಾರ್ಕ್ಸ್. ನೋಡಿ ಇಲ್ಲಿ SC/ST ಕ್ಯಾಟಗರಿಗಾದ್ರೆ 50% ಈಸ್ ಎನಫ್, ಮಿನಿಮಮ್ 50%. ಬಟ್ ಅದರ್ಸಿಗಾದ್ರೆ ಇಲ್ಲಿ 60% ಮಾರ್ಕ್ಸ್ ತೆಗೆದಿರ್ಬೇಕಾಗತ್ತೆ. ಇದು ಮೆಕ್ಯಾನಿಕಲ್ ಡಿಸಿಪ್ಲಿನ್ ಅಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ. ಇನ್ನು ನಾವು ಕೆಮಿಕಲ್ ಡಿಸಿಪ್ಲಿನ್ ಬಂದ್ರೆ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್. ಓಕೆ, ಮೊದಲನೇದಾಗಿ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ಕಂಪ್ಲೀಟ್ ಆಗಿರ್ಬೇಕು. ಎರಡನೇದಾಗಿ ಅದರಲ್ಲಿ ವಿತ್ ಒಂದು ಸಬ್ಜೆಕ್ಟ್ ನಿಮ್ಮ ಕೆಮಿಸ್ಟ್ರಿನ ತಗೊಂಡಿರ್ಬೇಕಾಗತ್ತೆ ನೀವು ವಿತ್ ಮಿನಿಮಮ್ ಸ್ಕೋರಿಂಗ್ 60% ಮಾರ್ಕ್ಸ್. SC/ST ಗೆ ಅಗೇನ್ 50%. ಮೂರನೇದು ಫಾರ್ ಮೈಕ್ರೋಬಯಾಲಜಿ ಡಿಸಿಪ್ಲಿನ್ ಆದ್ರೆ ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್, ಅದರಲ್ಲಿ ಒಂದು ಸಬ್ಜೆಕ್ಟ್ ನೀವು ಮೈಕ್ರೋಬಯಾಲಜಿ ನಿಮ್ಮ ಮೈನ್ ಸಬ್ಜೆಕ್ಟ್ ಆಗಿರ್ಬೇಕಾಗತ್ತೆ. ಅದರ ಜೊತೆಗೆ ನೀವು 60% ಸ್ಕೋರ್ ನ ಮಾಡಿರ್ಬೇಕು. ನೀವು ಅದರ್ ಕ್ಯಾಟಗರೀಸ್ ಆದ್ರೆ SC/ST ಕ್ಯಾಟಗರಿ ಆದ್ರೆ ನಿಮ್ಗೆ 50% ಈಸ್ ಮೋರ್ ದನ್ ಎನಫ್ ಈ ಒಂದು ಪೊಸಿಷನ್ಗೆ ಅಪ್ಲೈ ಮಾಡ್ಲಿಕ್ಕೆ. ಇನ್ನು ಉಳಿದಾಗೆ ಸೀನಿಯರ್ ಟೆಕ್ನಿಷಿಯನ್ಸ್ ಅಂಡ್ ಟೆಕ್ನಿಷಿಯನ್ ಪೊಸಿಷನ್ ನೋಡೋದಾದ್ರೆ ಮೆಟ್ರಿಕ್ ಆರ್ ಇಟ್ಸ್ ಈಕ್ವಲೆಂಟ್. ಸೊ ನಿಮ್ಗೆ SSLC ಪಾಸ್ ಆದ್ರೆ ಸಾಕು. SSLC ಆರ್ 10th ನೀವು ಏನ್ ಕರಿತೀರಾ ಅದು, ನೀವು ಇದನ್ನ ಪಾಸ್ ಆದ್ರೆ ಸಾಕು. ಅದರ ಜೊತೆಗೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇಂದ ನೀವು ಸರ್ಟಿಫೈಡ್ ಆಗಿರ್ಬೇಕಾಗತ್ತೆ. ಐದರ್ ಎಲೆಕ್ಟ್ರಿಷಿಯನ್, ಫಿಟ್ಟರ್, ಕಾರ್ಪೆಂಟರ್, ಪ್ಲಂಬರ್, ವೈರ್ಮ್ಯಾನ್, ವೆಲ್ಡರ್, ಇಷ್ಟು ಒಂದು
ಸೆಕ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಸೆಕ್ಷನ್ಸ್ ಅಲ್ಲಿ ನೀವು ಸರ್ಟಿಫೈಡ್ ಆಗಿರ್ಬೇಕಾಗತ್ತೆ. ಅದ್ರ ಜೊತೆಗೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿರಬೇಕಾಗತ್ತೆ ಈ ಒಂದು ಪೊಸಿಷನ್ಸ್ಗೆ ನೀವು ಅಪ್ಲೈ ಮಾಡೋದಾದ್ರೆ. ಟೆಕ್ನಿಷಿಯನ್ ಪೊಸಿಷನ್ಸ್ಗೂ ಸೇಮ್ ಮೆಟ್ರಿಕ್ ಈಕ್ವಲೆಂಟ್ ಆಗಿರುವಂತದ್ದು ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸರ್ಟಿಫೈಡ್ ಆಗಿರಬೇಕು. ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಇದ್ರೂ ಸಾಕು. ಇಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರುವಂತ ಅವಶ್ಯಕತೆ ಇಲ್ಲ, ಜಸ್ಟ್ ಅಪ್ರೆಂಟಿಸ್ಶಿಪ್ ಆದ್ರೂ ಸಾಕು ಟೆಕ್ನಿಕಲ್ ಪೊಸಿಷನ್ಸ್ಗೆ. ಬಟ್ ಸೀನಿಯರ್ ಟೆಕ್ನಿಷಿಯನ್ಸ್ಗೆ ನೀವು 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರಬೇಕಾಗತ್ತೆ ಸೀನಿಯರ್ ಟೆಕ್ನಿಷಿಯನ್ ಪೊಸಿಷನ್ಸ್ಗೆ ನೀವು ಅಪ್ಲೈ ಮಾಡೋದಾದ್ರೆ. ಇನ್ನು ಈ ಒಂದು ರಿಕ್ರೂಟ್ಮೆಂಟ್ ಗೆ ಎಕ್ಸಾಮಿನೇಷನ್ ಹೇಗೆ ನಡೆಯುತ್ತೆ ಅಂತ ನೀವು ನೋಡೋದಾದ್ರೆ, ನೋಡಿ ಇದು ಸೆಂಟ್ರಲ್ ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಆದ್ರೂ ಕೂಡ ಇಲ್ಲಿ 1 ಲೆವೆಲ್ ಆಫ್ ಎಕ್ಸಾಮ್ ನಡೆಯುವಂಥದ್ದು. 1 ಲೆವೆಲ್ ಆಫ್ ಎಕ್ಸಾಮ್ ಅಂತ ಹೇಳಿದ್ರೆ ದೇರ್ ಇಸ್ ನೋ CBT 1 ಆದ್ಮೇಲೆ CBT 2 ಈ ತರ ಡ್ರಾಮಾ ಇಲ್ಲ. ಇಲ್ಲಿ CBT 1 ಗೆ ನಿಮ್ಮ ರೈಟಿಂಗ್ ಎಕ್ಸಾಮಿನೇಷನ್ ಮುಗಿಯುತ್ತೆ. CBT 2 ಇಲ್ಲಿ ಇರೋದಿಲ್ಲ. ಹಾಗಾದ್ರೆ ನಾವು ಒಂದು ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ ನೋಡೋದಾದ್ರೆ, ನೋಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಪೊಸಿಷನ್ಸ್ಗೆ ಆನ್ಲೈನ್ ಎಕ್ಸಾಮ್ ಇರುತ್ತೆ ಮತ್ತು ಇಂಟರ್ವ್ಯೂ ಇವೆರಡೇ ಇರುವಂತದ್ದು. ಅಸಿಸ್ಟೆಂಟ್ ಡೈರೆಕ್ಟರ್ ಆಲ್ ಅಸಿಸ್ಟೆಂಟ್ ಡೈರೆಕ್ಟರ್ ಪೊಸಿಷನ್ಸ್ಗೆ ಗ್ರೂಪ್ ಎ ಪೊಸಿಷನ್ಸ್ಗೆ ಸೇಮ್ ಆನ್ಲೈನ್ ಎಕ್ಸಾಮ್ ಮತ್ತು ಇಂಟರ್ವ್ಯೂ ಇರುವಂತದ್ದು. ಇನ್ನು ಪರ್ಸನಲ್ ಅಸಿಸ್ಟೆಂಟ್ ಗ್ರೂಪ್ ಬೀಸ್ ಇದನ್ನ ನೋಡೋದಾದ್ರೆ ನೀವು ಆನ್ಲೈನ್ ಎಕ್ಸಾಮ್ ಇರುತ್ತೆ, ಅದರ ಜೊತೆಗೆ ಸ್ಕಿಲ್ ಟೆಸ್ಟ್, ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಇರುತ್ತೆ, ಶಾರ್ಟ್ ಹ್ಯಾಂಡ್ ಟೆಸ್ಟ್ ಕೂಡ ಇಲ್ಲಿ ಇರುವಂತದ್ದು. ಇನ್ನು ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ನ ನೀವು ನೋಡೋದಾದ್ರೆ ಅಗೇನ್ ಆನ್ಲೈನ್ ಎಕ್ಸಾಮ್, ಸ್ಕಿಲ್ ಟೆಸ್ಟ್, ಕಂಪ್ಯೂಟರ್ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂಡ್ ಟೈಪಿಂಗ್ ಸ್ಪೀಡ್ ಟೆಸ್ಟ್ ಇರುತ್ತೆ. ಇನ್ ಅಸಿಸ್ಟೆಂಟ್ ಇನ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಅಲ್ಲಿ ಆನ್ಲೈನ್ ಎಕ್ಸಾಮಿನೇಷನ್ ಅಂಡ್ ಪ್ರಾಕ್ಟಿಕಲ್ ಸ್ಕಿಲ್ ಟೆಸ್ಟ್. ಇವರು ಕ್ಯಾಡ್ ಒಂದು ಡ್ರಾಫ್ಟ್ಮನ್ಶಿಪ್ ಇದು ಪೊಸಿಷನ್ಗೆ ಅಪ್ಲೈ ಮಾಡೋದ್ರಿಂದ ಇವರಿಗೆ ಪ್ರಾಕ್ಟಿಕಲ್ ಸ್ಕಿಲ್ ಟೆಸ್ಟ್ ಎಕ್ಸಾಮ್ ಇರುವಂತದ್ದು. ಮೂರನೇದು ಸ್ಟೆನೋಗ್ರಾಫರ್ ಪೊಸಿಷನ್ಸ್ಗೆ ನೋಡಿದ್ರೆ ನಿಮಗೆ ಆನ್ಲೈನ್ ಎಕ್ಸಾಮ್ ಮತ್ತೆ ಸ್ಕಿಲ್ ಟೆಸ್ಟ್ ಇರುವಂತದ್ದು. ಸ್ಕಿಲ್ ಟೆಸ್ಟ್ ಅಲ್ಲಿ ಕಂಪ್ಯೂಟರ್ ಪ್ರೊಫಿಷಿಯನ್ಸಿ ಟೆಸ್ಟ್ ಮತ್ತೆ ಶಾರ್ಟ್ ಹ್ಯಾಂಡ್ ಟೆಸ್ಟ್ ಅಂತ ಇರುವಂತದ್ದು. ನೆಕ್ಸ್ಟ್ ಸೀನಿಯರ್ ಸೆಕ್ರೆಟರಿಯೇಟ್ ಪೊಸಿಷನ್ಸ್ಗೆ ಅಗೇನ್ ಆನ್ಲೈನ್ ಎಕ್ಸಾಮಿನೇಷನ್ ಕ್ವಾಲಿಫೈಯಿಂಗ್ ಟೆಸ್ಟ್ ಇರುತ್ತೆ. ಕ್ವಾಲಿಫೈಯಿಂಗ್ ಟೆಸ್ಟ್ ಅಲ್ಲಿ ವರ್ಡ್ ಪ್ರೊಸೆಸಿಂಗ್ ಟೆಸ್ಟ್, ಟೆಸ್ಟ್ ಆಫ್ ದ ಸ್ಪ್ರೆಡ್ ಶೀಟ್ ಅಂಡ್ ಪವರ್ ಪಾಯಿಂಟ್ ಟೆಸ್ಟ್ ನ ಇವರು ಇಲ್ಲಿ ತಗೊಳ್ಬೇಕಾಗತ್ತೆ. ಇನ್ನು ಜೂನಿಯರ್ ಸೆಕ್ರೆಟರಿಯೇಟ್ಗೂ ಕೂಡ ಸೇಮ್ ಇರುವಂತದ್ದು ಆನ್ಲೈನ್ ಎಕ್ಸಾಮ್ ಮತ್ತು ಟೈಪಿಂಗ್ ಸ್ಪೀಡ್ ಇರುತ್ತೆ, ಟೈಪಿಂಗ್ ಸ್ಪೀಡ್ ಟೆಸ್ಟ್ ಇರುವಂತದ್ದು. ಇನ್ನು ಟೆಕ್ನಿಕಲ್ ಅಸಿಸ್ಟೆಂಟ್ ನ ಪೊಸಿಷನ್ ನೋಡಿದ್ರೆ ಆನ್ಲೈನ್ ಎಕ್ಸಾಮ್ ಅಂಡ್ ಪ್ರಾಕ್ಟಿಕಲ್ ಟೆಸ್ಟ್, ಸೀನಿಯರ್ ಟೆಕ್ನಿಷಿಯನ್ಸ್ ಆನ್ಲೈನ್ ಎಕ್ಸಾಮ್ ಅಂಡ್ ಪ್ರಾಕ್ಟಿಕಲ್ ಟೆಸ್ಟ್, ಅಂಡ್ ಟೆಕ್ನಿಷಿಯನ್ಸ್ ಆನ್ಲೈನ್ ಎಕ್ಸಾಮ್ ಅಂಡ್ ಪ್ರಾಕ್ಟಿಕಲ್ ಟ್ರೇಡ್ ಟೆಸ್ಟ್ ಇರುವಂತದ್ದು. ಸೊ ಇನ್ನು ನೀವು ಎಕ್ಸಾಮಿನೇಷನ್ ಪ್ಯಾಟರ್ನ್ ನೋಡೋದಾದ್ರೆ ಹೇಗಿರುತ್ತೆ ಒಂದು ಎಕ್ಸಾಮಿನೇಷನ್ಸ್ ಪ್ಯಾಟರ್ನ್ ಕ್ವಶನ್ಸ್ಗಳು ಹೇಗಿರುತ್ತೆ ಅಂತ ನೋಡಿದ್ರೆ, ಗ್ರೂಪ್ ಎ ಪೊಸಿಷನ್ಸ್ಗೆ ನೀವು ನೋಡಿದ್ರೆ ಆಲ್ ದ ಡೈರೆಕ್ಟರೇಟ್ ಪೊಸಿಷನ್ಸ್ಗೆ ನೀವು ನೋಡಿದ್ರೆ ಮೊದಲನೇದು ಜನರಲ್ ಅಂಡ್ ಇಂಟೆಲಿಜೆನ್ಸ್ ರೀಸನಿಂಗ್ ಇರುತ್ತೆ. ಒಟ್ಟು ನಂಬರ್ ಆಫ್ ಕ್ವಶನ್ಸ್ 40 ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಇರುವಂತದ್ದು ಕೂಡ 40. ಸೊ ಇನ್ನು ಇಂಗ್ಲಿಷ್ ಲ್ಯಾಂಗ್ವೇಜ್ ಆಲ್ಸೋ 40, maximum marks is also 40. Quantitative aptitude 20, maximum marks is 20. And ಉಳಿದ ಹಾಗೆ ಸ್ಪೆಸಿಫಿಕ್ ಅವರು ಯಾವ ಒಂದು ಪೊಸಿಷನ್ಸ್ಗೆ ಅಪ್ಲೈ ಮಾಡ್ತಾರೆ ಅದರ ರಿಲೇಟೆಡ್ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಆ ಸ್ಪೆಸಿಫಿಕ್ ಪೇಪರ್ ಅಲ್ಲಿ 50 ಕ್ವಶನ್ಸ್ಗೆ 50 ಮಾರ್ಕ್ಸ್ ಇರುವಂತದ್ದು. ಟೋಟಲ್ ಟೈಮಿಂಗ್ಸ್ ಅವ್ರಿಗೆ ಕೊಡುವಂಥದ್ದು 120 ಮಿನಿಟ್ಸ್ ಎಟ್ ಮ್ಯಾಕ್ಸಿಮಮ್. ಸೊ ಇದರಲ್ಲಿ ಇವರು ನೆಕ್ಸ್ಟ್ ಲೆವೆಲ್ ಇಂಟರ್ವ್ಯೂಗೆ ಕ್ವಾಲಿಫೈ ಆಗಬೇಕಾದ್ರೆ ಅಟ್ಲೀಸ್ಟ್ 50% ಆಫ್ ದ ಟೋಟಲ್ ಮಾರ್ಕ್ಸ್ ನ ಅವರು ಇಲ್ಲಿ ಸೆಕ್ಯೂರ್ ಮಾಡಬೇಕಾಗತ್ತೆ. 50% ಆಫ್ ದ ಟೋಟಲ್ ಮಾರ್ಕ್ಸ್ ನ ಗೇನ್ ಮಾಡಬೇಕಾಗತ್ತೆ. ಇನ್ನು ನಾವು ಗ್ರೂಪ್ ಸಿ ರಿಲೇಟೆಡ್ ಪೋಸ್ಟ್ ನ ಎಕ್ಸಾಮಿನೇಷನ್ ಪ್ಯಾಟರ್ನ್ ನ ನೋಡೋದಾದ್ರೆ ಈ ಫಸ್ಟ್ ಮೂರು ಟಾಪಿಕ್ಸ್ ಸೇಮ್ ಇರುತ್ತೆ ಎಲ್ಲಾ ಪೊಸಿಷನ್ಸ್ಗೂ. ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್, ಜನರಲ್ ಅವೇರ್ನೆಸ್, ಇಂಗ್ಲಿಷ್ ಲ್ಯಾಂಗ್ವೇಜ್. ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ 50 ಮಾರ್ಕ್ಸ್ ಕೊಡುವಂಥದ್ದು, ಜನರಲ್ ಅವೇರ್ನೆಸ್ 25 ಮಾರ್ಕ್ಸ್ಗೆ ಅಂಡ್ ಇಂಗ್ಲಿಷ್ ಬಂದ್ಬಿಟ್ಟು 25 ಇರುತ್ತೆ. ಇನ್ನುಳಿದಾಗೆ ಯಾವ ಪೊಸಿಷನ್ಸ್ಗೆ ಅವ್ರು ಅಪ್ಲೈ ಮಾಡ್ತಾರೆ ಆ ಒಂದು ಪೊಸಿಷನ್ ಸ್ಪೆಸಿಫಿಕ್ ಪೇಪರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಟೆಕ್ನಿಕಲ್ ಅಸಿಸ್ಟೆಂಟ್ ಇನ್ ಲ್ಯಾಬ್ ಆದ್ರೆ ಲ್ಯಾಬ್ ನ ರಿಲೇಟೆಡ್ ಪೇಪರ್, ಟೆಕ್ನಿಕಲ್ ಅಸಿಸ್ಟೆಂಟ್ ಇನ್ ಕಂಪ್ಯೂಟರ್ ಏಡೆಡ್ ಆದ್ರೆ ಅದರ ರಿಲೇಟೆಡ್ ಪೇಪರ್, ಸೀನಿಯರ್ ಟೆಕ್ನಿಷಿಯನ್ಸ್ ಆದ್ರೆ ಅದರ ರಿಲೇಟೆಡ್ ಅಂಡ್ ಟೆಕ್ನಿಷಿಯನ್ಸ್ ಅದರ ರಿಲೇಟೆಡ್ ಪೇಪರ್ ಇರುವಂತದ್ದು. ಇನ್ನು ನಾವು ಗ್ರೂಪ್ ಬಿ ರಿಲೇಟೆಡ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ನಾವು ನೋಡೋದಾದ್ರೆ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಪರ್ಸನಲ್ ಅಸಿಸ್ಟೆಂಟ್, ಸ್ಟೆನೋಗ್ರಾಫರ್, ಸೀನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್ ಇವುಗಳ ಒಂದು ಪೋಸ್ಟ್ ಗಳಿಗೆ ನೀವು ಎಕ್ಸಾಮ್ ನೋಡೋದಾದ್ರೆ ಮೊದಲನೇದಾಗಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರುವಂತಹ, ಜನರಲ್ ಅವೇರ್ನೆಸ್, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಈ ಒಂದು 4 ಪೇಪರ್ಸ್ ಗಳು ಇರ್ತವೆ. ಇಲ್ಲಿ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಬಂದ್ಬಿಟ್ಟು 50 ಮಾರ್ಕ್ಸ್ಗೆ 50 ಕ್ವಶನ್ಸ್ ಇರುವಂತದ್ದು. ಜನರಲ್ ಅವೇರ್ನೆಸ್ ಬಂದ್ಬಿಟ್ಟು 25 ಕ್ವಶನ್ಸ್ 25 ಮಾರ್ಕ್ಸ್ಗೆ, ಕ್ವಾಂಟಿಟೇಟಿವ್ 25 ಕ್ವಶನ್ಸ್ 25 ಮಾರ್ಕ್ಸ್ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ 50 ಮಾರ್ಕ್ಸ್ 50 ಕ್ವಶನ್ಸ್ ಇರುವಂತದ್ದು. ಸೊ ಟೋಟಲ್ ಟೈಮಿಂಗ್ಸ್ ಅಗೇನ್ ಇಲ್ಲಿ 120 ಮಿನಿಟ್ಸ್ ಇರುತ್ತೆ. ಸೊ ನೀವು ಇವಿಷ್ಟು 3 ಪೇಪರ್ಸ್ ಗಳನ್ನ ಹಿಂದಿ ಅಥವಾ ಇಂಗ್ಲಿಷ್ ಅಲ್ಲಿ ಬರೀಬಹುದು, ಆದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಇಂಗ್ಲಿಷ್ ಅಲ್ಲಿ ಬರೀಬೇಕಾಗತ್ತೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ ಆಸ್ ಯೂಶುವಲ್ SC/ST ಆದ್ರೆ 5 years ಏಜ್ ರಿಲ್ಯಾಕ್ಸೇಷನ್, OBC ಆದ್ರೆ 3, PWD ಆದ್ರೆ 10 years ಅಂಡ್ PWD ಇನ್ OBC ಆದ್ರೆ 13 years, PWD ಇನ್ SC/ST ಆದ್ರೆ
ನಿಮಗೆ 15 ಇಯರ್ಸ್ ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ಸಿಗುವಂತ, ಅದ್ರ ಜೊತೆಗೆ ಎಕ್ಸ್ ಸರ್ವಿಸ್ ಮೆನ್ ಆದ್ರೆ 5 ಇಯರ್ಸ್ ಏಜ್ ರಿಲ್ಯಾಕ್ಸೇಷನ್. ಎಕ್ಸಾಮಿನೇಷನ್ ಸೆಂಟರ್ಸ್ ಗಳನ್ನ ನಾವು ನೋಡೋದಾದ್ರೆ ಕರ್ನಾಟಕದಿಂದ 2 ಎಕ್ಸಾಮಿನೇಷನ್ ಸೆಂಟರ್ಸ್ ಗಳನ್ನ ತಗೊಂಡಿದ್ದಾರೆ. ಮೊದಲನೇದಾಗಿ ಬೆಂಗಳೂರು ಮತ್ತು ಹುಬ್ಳಿ ಧಾರವಾಡ. ಬೆಂಗಳೂರು ಹಾಗೂ ಹುಬ್ಳಿ ಧಾರವಾಡ ಇವೆರಡು ಎಕ್ಸಾಮಿನೇಷನ್ ಸೆಂಟರ್ಸ್ ನ ನೀವು ತಗೊಳ್ಬಹುದು. ಇನ್ನು ಉಳಿದಾಗೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ವೆರಿಫಿಕೇಶನ್ ಆಫ್ ಕ್ಯಾಂಡಿಡೇಟ್ ಐಡೆಂಟಿಟಿ ಪ್ರೂಫ್ ಏನ್ ತಗೊಂಡು ಹೋಗಬಹುದು ಅಂತ ನೆನ್ಪಿಟ್ಕೊಳ್ಳಿ. ನೀವು ಎಕ್ಸಾಮ್ ಬರೀಲಿಕ್ಕೆ ಹೋದಾಗ ಐಡೆಂಟಿಟಿ ಪ್ರೂಫ್ ಆಗಿ ನೀವು ಡ್ರೈವಿಂಗ್ ಲೈಸೆನ್ಸ್ ಆಗಲಿ ಅಥವಾ ರೇಷನ್ ಕಾರ್ಡ್ ಆಗಲಿ ತಗೊಂಡು ಹೋಗುವಾಗಿಲ್ಲ. ಬಿಕಾಸ್ ಡ್ರೈವಿಂಗ್ ಲೈಸೆನ್ಸ್ ಮತ್ತು ರೇಷನ್ ಕಾರ್ಡ್ ನ ವ್ಯಾಲಿಡ್ ಪ್ರೂಫ್ ಅಂತ ಕನ್ಸಿಡರ್ ಮಾಡಲ್ಲ ಅಂತ ಇಲ್ಲಿ ಆಲ್ರೆಡಿ ಕ್ಲಿಯರ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಇನ್ನು ಉಳಿದಾಗೆ ಇರುವಂತದ್ದು ಹೇಗೆ ಅಪ್ಲೈ ಮಾಡುವಂತದ್ದು ಈ ಒಂದು ಪೊಸಿಷನ್ಸ್ಗೆ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬೇಕಾದಂತ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಆ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ನ ಕಂಪ್ಲೀಟ್ ಮಾಡಿ ಅಪ್ಲಿಕೇಶನ್ ನ ಸಬ್ಮಿಟ್ ಮಾಡಿ. ನೆನಪಿರ್ಲಿ, ಅಪ್ಲಿಕೇಶನ್ ಸಬ್ಮಿಷನ್ ಕಂಪ್ಲೀಟ್ ಆಗುವಂತ ನೀವು ಫೀಸ್ ಪೇಮೆಂಟ್ ಮಾಡಿದ ನಂತರ. ಈ ಒಂದು ಪೋಸ್ಟ್ ಅಪ್ಲೈ ಮಾಡ್ಲಿಕ್ಕೆ ಇರುವಂತ ಇಂಪಾರ್ಟೆಂಟ್ ಡೇಟ್ ಗಳನ್ನ ನಾವು ನೋಡೋದಾದ್ರೆ, ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುವಂತದ್ದು ಆಲ್ರೆಡಿ ಸ್ಟಾರ್ಟ್ ಆಗಿದೆ 9th ಸೆಪ್ಟೆಂಬರ್ 2024 ಮತ್ತು ಕೊನೆಯ ದಿನಾಂಕ ಬಂದ್ಬಿಟ್ಟು 30th ಸೆಪ್ಟೆಂಬರ್ 2024. ಇನ್ನು ಅಪ್ಲಿಕೇಶನ್ ಫೀ ಪೇಮೆಂಟ್ ಮಾಡ್ಲಿಕ್ಕೆ ಇರುವಂತ ಲಾಸ್ಟ್ ಡೇಟ್ ಬಂದ್ಬಿಟ್ಟು 30th ಸೆಪ್ಟೆಂಬರ್ 2024. ಇನ್ನು ಅಡ್ಮಿಟ್ ಕಾರ್ಡ್ ಇಶ್ಯೂ ಆಗುವಂತದ್ದು 10 days ಬಿಫೋರ್ ದ ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ, ನಿಮ್ಗೆ ಯಾವಾಗ ಅಡ್ಮಿಟ್ ಕಾರ್ಡ್ ಬರುತ್ತೆ ಅವಾಗ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಎಕ್ಸಾಮಿನೇಷನ್ ಇನ್ನು 10 days ಅಲ್ಲಿ ಇರುವಂತದ್ದು. ಇನ್ನು 22 ಎಕ್ಸಾಮಿನೇಷನ್ ಡೇಟ್ ನ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಆಲ್ರೆಡಿ ಮೆನ್ಷನ್ ಮಾಡಿದೆ. ಅದು ಮಂತ್ ಆಫ್ ನವೆಂಬರ್ 2024, ಅಂದ್ರೆ ಇನ್ನು ಒಂದು ತಿಂಗಳು, ಅಪ್ರಾಕ್ಸಿಮೇಟ್ಲಿ 1 month ಟೈಮ್ ಇದೆ ನಿಮಗೆ ಪ್ರಿಪೇರ್ ಆಗ್ಲಿಕ್ಕೆ. ಸೊ ಯಾರ್ಯಾರು ಈಗ ಈ ಒಂದು ಪೊಸಿಷನ್ ಗೆ ಅಪ್ಲೈ ಮಾಡ್ಬೇಕಂತಿದ್ದೀರಾ ಅಥವಾ ಯಾರ್ಯಾರು ಬೇರೆ ಒಂದು ಎಕ್ಸಾಮಿನೇಷನ್ ಗೆ ಆಲ್ರೆಡಿ ಪ್ರಿಪೇರ್ ಆಗ್ತಿದ್ದೀರಾ, ಅವರೆಲ್ಲರೂ ಕೂಡ ಈ ಒಂದು ಎಕ್ಸಾಮಿನೇಷನ್ಸ್ ಗೆ ನಿಮ್ಮ ಪ್ರಯತ್ನವನ್ನ ಹಾಕುವುದು ಉತ್ತಮ. ಯಾಕಂತ ಹೇಳಿದ್ರೆ ನೋಡಿ, ನೀವು ಆಲ್ರೆಡಿ ಬೇರೆ ಒಂದು ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಿರ್ತೀರಾ, ಅದರದ್ದೇ ಆದಂತಹ ಎಫರ್ಟ್ ನ ಹಾಕ್ತಿರ್ತೀರಾ. ನೀವು ಇಲ್ಲಿ ಮೆನ್ಷನ್ ಆಗಿರುವಂತಹ ಎಕ್ಸಾಮಿನೇಷನ್ ಸೆಂಟರ್ ಗೆ ಹತ್ತಿರದಲ್ಲಿದ್ರೆ ದಯವಿಟ್ಟು ಈ ಒಂದು ಅಪ್ಲಿಕೇಶನ್ಸ್ ನ ಹಾಕಿ ಈ ಒಂದು ಎಕ್ಸಾಮ್ ನ ತಗೊಳ್ಳಿ. ಯಾಕಂದ್ರೆ ಸೊ 1 ಲೆವೆಲ್ ಆಫ್ CBT ಎಕ್ಸಾಮ್ ನಿಮಗೆ ಲಕ್ ಬೈ ಚಾನ್ಸ್ ಅಲ್ಲಿ ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ನೀವು ನೆಕ್ಸ್ಟ್ ಲೆವೆಲ್ ಆಫ್ ಇಂಟರ್ವ್ಯೂಗೆ ಎಲಿಜಿಬಲ್ ಆಗ್ತೀರಾ. ಇನ್ನು ನೆಕ್ಸ್ಟ್ ಲೆವೆಲ್ ಆಫ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗ್ಲಿಕ್ಕೂ ಕೂಡ ನಿಮಗೆ ಸಫಿಶಿಯಂಟ್ ಟೈಮ್ ಸಿಗುತ್ತೆ. ಹಾಗಾಗಿ ಯಾರು ಈ ಒಂದು ಪೊಸಿಷನ್ಸ್ಗೆ ಅಪ್ಲೈ ಮಾಡ್ಬೇಕಂತಿದ್ದೀರಾ, ಸೊ ತಡ ಮಾಡದೆ ಈ ಒಂದು ಫಾರ್ಮ್ ನ ಫಿಲ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಫೀಸ್ ನ ಪೇ ಮಾಡಿ ಸೊ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಹಾಗೆ ನಮ್ಮ ಕಂಟೆಂಟ್ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ಕಂಟೆಂಟ್ ನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮುಂದಿನ ನೋಟಿಫಿಕೇಶನ್ಸ್ ಗಳಿಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.